ಮಡಿಕೇರಿಯಲ್ಲಿ ಆಗಾಗ್ಗೆ ಮಳೆಗಾಲದಲ್ಲಿ ಭೂಕುಸಿತ ಆಗ್ತಾನೆ ಇರುತ್ತೆ. ಬ್ರಹ್ಮಗಿರಿ ಬೆಟ್ಟ ಬಿದ್ದೋಗಿತ್ತು, ತಮಗೆಲ್ಲ ಗೊತ್ತಿದೆ. ಇದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಗುಡ್ಡ ಕುಸಿತ, ಲ್ಯಾಂಡ್ ಸ್ಲೈಡ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹಾಗೂ ಹವಾಮಾನ ಇಲಾಖೆ ವರದಿಯನ್ನು ಕೊಟ್ಟಿದೆಯಂತೆ. ಇದರಿಂದಾಗಿ ಆ ಭಾಗದ ಜನರಿಗೆ ತೀವ್ರ ಆತಂಕ ಶುರುವಾಗಿದೆ. ಏನಿದು ಅಂತ ನೋಡೋಣ ಬನ್ನಿ. ಉತ್ತರ ಕನ್ನಡ ಜಿಲ್ಲೆಗೆ ಭೂಕುಸಿತ ಆತಂಕ. ಒಂದ್ ಕಡೆ ಸಾಲು ಸಾಲು ಗುಡ್ಡ ಕುಸಿತ, ಮತ್ತೊಂದ್ ಕಡೆ ಮಳೆ ನೀರಿನಿಂದ ಹಾನಿ. ಈ ದೃಶ್ಯಗಳು ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಇವೆಲ್ಲ ಕಳೆದ 2 ವರ್ಷಗಳಿಂದ ಸುರಿದ ಮಳೆಯ ಅನಾಹುತದಲ್ಲಿ ಆದಂತಹ ಹಾನಿ. ಆದ್ರೆ ಇದೀಗ ಹವಾಮಾನ ಇಲಾಖೆ ಹಾಗೂ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ತಜ್ಞರು ಮತ್ತೆ ಭೂಕುಸಿತವಾಗುವ ಆತಂಕವನ್ನ ವ್ಯಕ್ತಪಡಿಸುತ್ತಾರೆ. ಜಿಲ್ಲೆಯಲ್ಲಿ ಕಳೆದ 4 ವರ್ಷದಿಂದ ನಿರಂತರ ಭೂಕುಸಿತ ಆಗಿದೆ. ಸಾವನ್ನಪ್ಪಿದವರ ಸಂಖ್ಯೆಯು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗಿದೆ. ಹಾಗಾದ್ರೆ ಬಲಿ ಪಡೆದಂತಹ ಜೀವಗಳು ಯಾವುವು ಅಂತ ನೋಡ್ತಾ ಹೋಗೋಣ. ಬಲಿ ಪಡೆದ ಜೀವಗಳು 2019ರಲ್ಲಿ ಕಾರವಾರದ ಕಡವಾಡದಲ್ಲಿ ಭೂಕುಸಿತ ಆಗಿ 19 ಜನ ಸಾವನ್ನಪ್ಪಿದ್ರು. 2022ರಲ್ಲಿ ಭಟ್ಕಳದ ಮುಟ್ಟಳ್ಳಿಯಲ್ಲಿ ಭೂಕುಸಿತ ಆಗಿ 4 ಬಲಿಯಾಗಿದ್ರು. ಇನ್ನು ಕುಮಟಾದ ದೇವಿಗೆಯಲ್ಲಿ ಗುಡ್ಡ ಕುಸಿದು 2 ಅಸುನೀಗಿದ್ರು. ಇಲ್ಲಿ ತನಕ ಭೂಕುಸಿತದಿಂದ 25 ಜನರು ಸಾವನ್ನಪ್ಪಿದ್ದಾರೆ. ಇನ್ನು ಕಾರವಾರ ತಾಲೂಕಿನ ಗೊಡಸಳ್ಳಿ ಡ್ಯಾಂನ ಬಳಿ ಕಳೆದ 3 ವರ್ಷದಿಂದ ಡ್ಯಾಂ ಇಕ್ಕೆಲುಗಳಲ್ಲಿ ಭಾರಿ ಪ್ರಮಾಣದ ಗುಡ್ಡ ಕುಸಿತವಾಗಿತ್ತು. ಜೊತೆಗೆ ಇಲ್ಲಿನ ರಸ್ತೆಗಳು ಸಹ ಬಿರುಕು ಬಿಟ್ಟು ಕುಸಿದಿತ್ತು. ಆದ್ರೆ ಸರ್ಕಾರದ ನಿರ್ಲಕ್ಷ್ಯದಿಂದ ಈ ಹಿಂದೆ ಅಧಿಕಾರಿಗಳ ತಂಡ ನೀಡಿದಂತಹ ವರದಿಯನ್ನ ನಿರ್ಲಕ್ಷಿಸಿದೆ. ಜೊತೆಗೆ 100 ಎಕರೆಗೂ ಹೆಚ್ಚು ಭಾಗ ಅರಣ್ಯ ಭೂಕುಸಿತದಿಂದ ನಾಶವಾಗಿದ್ರು. ಮುಂದಿನ ಕ್ರಮ ಕೈಗೊಳ್ಳದೆ ಅಸಡ್ಡೆ ಮಾಡ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ ದೊಡ್ಡ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದರೆ, ಇಲ್ಲಿ ಗುಡ್ಡಗಳು ಈಗ ಕುಸಿಲಿಕ್ಕೆ ಆರಂಭವಾಗಿದ್ದಾವೆ. ಕಳೆದ 1 ದಶಕದಿಂದ ಗುಡ್ಡಗಳಲ್ಲಿ ಈ ಕ್ವಾರಿಯಿಂಗು ಮತ್ತು ಬೇರೆ ಬೇರೆ ರೀತಿಯ ಆಕ್ಟಿವಿಟೀಸ್ ನಡೀತಾ ಇರೋದ್ರಿಂದ ಮತ್ತು ಕಾಡುಗಳ ನಾಶ ಆಗ್ತಾ ಇರೋದ್ರಿಂದ ಗುಡ್ಡಗಳ ಕುಸಿತ ಆಗ್ತಾ ಇದೆ. ಈ ಗುಡ್ಡ ಕುಸಿತವನ್ನು ತಡೆಗಟ್ಟಲಿಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅರಣ್ಯ ಇಲಾಖೆಯವರು, ಕಂದಾಯ ಇಲಾಖೆಯವರು ಮತ್ತು ಬೇರೆ ಬೇರೆ ಇಲಾಖೆಯವರು ಅದರ ಬಗ್ಗೆ ಮೊದಲು ಒಂದು ಕೇರ್ ತಗೊಳ್ಳಿ. ಯಾಕಂದರೆ ಗುಡ್ಡ ಕುಸಿತದಲ್ಲಿ ಬಹುತೇಕ ಗುಡ್ಡದ ಕೆಳಗಡೆ ಇರೋ ಜನ ಮೃತಪಡೋದು, ಅವರ ಆಸ್ತಿಪಾಸ್ತಿಗಳಿಗೆ ನಷ್ಟ ಆಗೋದು ಆಗ್ತಾ ಇರೋದ್ರಿಂದ ಜನ ಇದರಿಂದ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಇನ್ನು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ವರದಿಯಂತೆ ಜಿಲ್ಲೆಯ 439 ಪ್ರದೇಶದಲ್ಲಿ ಭೂಕುಸಿತ ನಿರಂತರವಾಗಿ ಆಗುವ ಸಾಧ್ಯತೆಯ ವರದಿ ನೀಡಿದೆ. ಕೈಗಾ, ಜೋಯಿಡಾ, ಯಲ್ಲಾಪುರ ಭಾಗದಲ್ಲಿ ಅಲ್ಪ ಮಳೆಗೂ ಭೂಕುಸಿತ ಆಗಿದ್ದು 5 ಸೂಕ್ಷ್ಮ ಪ್ರದೇಶವನ್ನ ಸಹ ಗುರುತಿಸಿದೆ. ಆದ್ರೆ ಈ ಹಿಂದೆ ಸರ್ವೆ ಮಾಡಿದ್ದನ್ನ ಬಿಟ್ರೆ ಕಾಮಗಾರಿ ನಡೆಸೋದಕ್ಕೆ ಸರ್ಕಾರದಿಂದ ಅನುಮತಿ ಬಾರದೆ ವಿಳಂಬ ಆಗಿದೆ. ಮಳೆಗಾಲ ಪ್ರಾರಂಭ ಆಗಿರುವುದರಿಂದ ಸಂಬಂಧಪಟ್ಟ ಇಲಾಖೆಗೆ ಹಣ ಮಂಜೂರಾತಿಗೆ ಕಳುಹಿಸಲಾಗಿದೆ. ಬಿಡುಗಡೆ ಆಗಿಲ್ಲ ಅನ್ನೋದು ಜಿಲ್ಲಾಧಿಕಾರಿಗಳ ನಿರ್ಲಕ್ಷ್ಯದ ಮಾತಾಗಿದೆ. ಎಲ್ಲಿ ಸೂಕ್ಷ್ಮ ಪ್ರದೇಶಗಳು, ಎಲ್ಲಿ ಮನೆಗಳಿಗೆ ನೀರು ನುಗ್ಗುತ್ತೆ, ಎಲ್ಲಿ ನೀರು ಅಂತ ತಂದರೆ ಕೆಲವು ಇಳಿಜಾರು ಪ್ರದೇಶಗಳಲ್ಲಿ ಬರುತ್ತೆ, ಅದನ್ನೆಲ್ಲನೂ ನಾವು ಒಂದು ಪ್ಲೇಸಸ್ ಐಡೆಂಟಿಫೈ ಮಾಡಿದ್ವಿ. ಅದನ್ನೆಲ್ಲ ಈಗ ನಾವು ವಿಸಿಟ್ ಮಾಡಿ ಅದಕ್ಕೆ ಈಗ ಸಂಬಂಧಪಟ್ಟಂಥ ಈಗ ಮೈನರ್ ಇರಿಗೇಷನ್ದ ಹೂಳು ಎತ್ತೋದಿದ್ರೆ ಮೈನರ್ ಇರಿಗೇಷನ್ದ, ಬ್ಲಾಕಿಂಗ್ ಆಗ್ತಾ ಇತ್ತಂದರೆ ಗ್ರಾಮ ಪಂಚಾಯಿತಿಯಿಂದ, ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ನೆವೆಲ್ ಬೇಸ್ ಕೂಡ ನಾವು ಕೆಲವು ಪ್ಲೇಸಸ್ ಐಡೆಂಟಿಫೈ ಮಾಡಿದ್ವಿ. ಅವರೆಲ್ಲ ಅವ್ರದ್ದು ಗೇಟ್ ಹಾಕ್ಕೊಂಡಿದ್ದಾರೆ, ನೀರು ಬಂದು ಅಲ್ಲಿ ನಿಲ್ತಾ ಇದೆ ಆ್ಯಂಡ್ ವಾಪಸ್ ಕೆಲವು ಜನರ ಮನೆಗಳಿಗೆ ಹೋಗ್ತಾ ಇದೆ. ಸೊ ಅಂಥದ್ದನ್ನೆಲ್ಲ ನಾವು ಈಗ ಅಲ್ಲಿ ಡ್ರೈನ್ ಮಾಡಲಿಕ್ಕೆ ನಾವು ಹೇಳಿದ್ವಿ. ಸೊ ಡ್ರೈನ್ ಕೂಡ ನಾವು ಅಟೆಂಡ್ ಮಾಡ್ತೀವಿ. ಸದ್ಯ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 1 ವಾರ ಅಬ್ಬರದ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದ್ದು, ಜೂನ್ 23ರಂದು ಅತಿ ಹೆಚ್ಚು ಮಳೆ ಬೀಳುವ ಸಾಧ್ಯತೆಯಿಂದ ರೆಡ್ ಅಲರ್ಟ್ ಸಹ ಘೋಷಣೆಯಾಗಿದೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.